ಅನ್ನೋದು ನಿಮಗೆ ಗೊತ್ತಿದೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಇಟ್. ಆದ್ರೆ ಹಿಂಗಿದೆ. ತಮಿಳುನಾಡಿನಲ್ಲಿ ಎಲ್ಲೆಲ್ಲೂ ಸಿಟಿ ಸದ್ದು. ವಿಜಯ್ ಫ್ಯಾಮಿಲಿಯಲ್ಲಿ ಗೆಲುವಿನ ಸೆಲೆಬ್ರೇಷನ್. ಹೌದು, ಸಂಭ್ರಮಾಚರಣೆ. ವಿಜುವಲ್ ಉತ್ತ ಸೂಪರ್ ಸ್ಟಾರ್ ವಿಜಯ್ ಫ್ಯಾಮಿಲಿ ಸಂಭ್ರಮದಲ್ಲಿದೆ. ತಮಿಳುನಾಡಿನಲ್ಲಿ ವಿಜಯ್ ಸಾರಥ್ಯದ ಟಿವಿಕೆ ನಿಜಕ್ಕೂ ಕೂಡ ದಾಖಲೆ ಮಾಡಿದೆ. ದ್ರಾವಿಡ ಪಕ್ಷಗಳಿಗೆ ಸೆಡ್ ಹೊಡೆದು ಆ ಪಕ್ಷಗಳನ್ನ ಉಡಿಸ್ ಮಾಡಿದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈ ಸಂದರ್ಭದಲ್ಲಿ ಇಡೀ ಕುಟುಂಬ ಒಂದೆಡೆ ಕೂತು ವಿಷಲ್ ಓದಿ ಸಂಭ್ರಮಿಸ್ತಾ ಇದೆ. ಇದು ವಿಜಯೋತ್ಸವ. ತಮಿಳುನಾಡಿನಲ್ಲಿ ವಿಜಯ್ ದಳಪತಿಯ ಅಧಿಪತ್ಯದ ಆರಂಭ. ವಿಜಯ್ ಕುಟುಂಬದಲ್ಲಿ ಗೆಲುವಿನ ಕೇಕೆ, ಗೆಲುವಿನ ಆಚರಣೆ. ನಿಜಕ್ಕೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದಂಥ ವಿಜಯ್ ದಳಪತಿಯ ಆ ಸಂಭ್ರಮಾಚರಣೆ, ಆ ಕುಟುಂಬದ ಸಂಭ್ರಮಾಚರಣೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಅಕ್ಷರಶಃ ಕುರುಕ್ಷೇತ್ರ ಅನ್ನುವ ಪದಕ್ಕೆ ಇಲ್ಲಿ ಅನ್ವರ್ಥ ಅನ್ನುವಂತೆ ತಮಿಳುನಾಡಿನಲ್ಲಿ ನೋಡಿದ್ದೀರಿ. ಆ ಇತಿಹಾಸವನ್ನು ನೋಡಿದಾಗ ರಕ್ತಸಿಕ್ತ ರಾಜಕೀಯವನ್ನು ನೋಡಿದ್ದೀರಿ, ಸಂಘರ್ಷವನ್ನು ನೋಡಿದ್ದೀರಿ. ಕರುಣಾನಿಧಿ, ಜಯಲಲಿತಾ, MGR ಅಂದ್ರೆ ಮತ್ತು ಈಗಿನ DMK ಮತ್ತು ಅಣ್ಣಾ DMK ಯಾವ ರೀತಿಯಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಚುನಾವಣೆಯನ್ನು ಮಾಡ್ತಾ ಇದ್ವು. ಮತ್ತು ಕೆಲವೇ ಕ್ಷಣಗಳ ಹಿಂದೆ ನಮ್ಮ ಪ್ರತಿನಿಧಿ ಶ್ರೀ ರಮೇಶ್ ಕಂಠೀರವ ಅವರು ಮಾಹಿತಿಯನ್ನು ಕೊಡುವಾಗಲೂ ಹೇಳ್ತಾ ಇದ್ರು, ಈ ಬಾರಿಯಲ್ಲಿಯ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಟ್ಟಿತ್ತು ಮತ್ತು ಮಾದಕ ದ್ರವ್ಯ ವ್ಯಸನಿಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ನಾನು ಮಾಡ್ತೀನಿ ಅನ್ನುವ ಭರವಸೆಯನ್ನ ವಿಜಯ್ ಅವರು ಏನು ಕೊಟ್ಟಿದ್ರು ಅದು ಕೂಡ ಇಲ್ಲಿ ಕೆಲಸ ಮಾಡಿರ್ಬೋದು, ಕಮಾಲ್ ಮಾಡಿರ್ಬೋದು. ಬಹುತೇಕ ಯುವ ಸಮುದಾಯ, ಅತಿ ಹೆಚ್ಚಿನ ಯುವ ಸಮುದಾಯ ವಿಜಯ್ ದಳಪತಿಯ ಪರವಾಗಿ ಇದ್ದದ್ದು ಈ ಗೆಲುವಿಗೆ, ಈ ಸಂಭ್ರಮಕ್ಕೆ ಖಂಡಿತವಾಗ್ಲೂ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಎಸ್, ವಿಜೇಂದ್ರ ಅವ್ರು ಮಾತನಾಡ್ತಾ ಇದ್ರಿ. ನಮ್ಮ ರಾಜ್ಯದ ಇದು ಸಾರ್ವತ್ರಿಕ ಚುನಾವಣೆ ಅವರಿಗೆ ಇರಲಿ ಇರುತ್ತೆ. ಈಗ ಏನೇನು ಡಿಫ್ರೆನ್ಸ್ ಆಗ್ಬೋದು? ಉಪಚುನಾವಣೆ ಅಂದ್ರೂ ಕೂಡ ಅಷ್ಟೇ. ನೀವು ಹೇಳಿದ್ರಿ ಇಡೀ ಸರ್ಕಾರವೇ ಅಲ್ಲಿ ಬಂದು ಟೊಂಕ ಕಟ್ಟಿ ನಿಂತಿತ್ತು ಗೆಲುವಿನ ಆಚರಣೆಗೆ. ರಿಷಿಕ್ ವಿಹಾನ್ ಅವರು ಹೇಳ್ತಾ ಇದ್ರು ಇಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ ಅಂದರೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಅವರ CM ಕುರ್ಚಿ ಪೈಪೋಟಿಗೆ ಸಂಬಂಧಪಟ್ಟಾಗ ಅಲ್ಲಿ ಈ ಚುನಾವಣೆ ಕೆಲಸ ಮಾಡ್ತಾ ಇದೆ ಅಥವಾ ಅದನ್ನು ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕೆಲಸ ಮಾಡ್ತು ಅಂತ ಹೇಳಿಕೊಟ್ಟಿದ್ದೀರಾ? ವಾಟ್ ಇಸ್ ದ ಒಂದು ಕಂಪ್ಯಾರಿಸನ್ ನೋಡಿ, ಒಬ್ಬ ಡ್ರೈವರ್ ಮಗನ ಅಥವಾ ಡ್ರೈವರ್ನ ಗೆಲ್ಲಿಸ್ಕೊಂಡು ಬರ್ತಾರೆ ತಮಿಳುನಾಡಲ್ಲಿ. ಆ ರೀತಿ ನೀವೊಂದು ಕಂಪ್ಯಾರಿಸನ್ ತಗೊಂಡು ನಿಮ್ಮ ಆಡಳಿತ ನಿಜವಾಗಲೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ಜನತೆ ಆಗಿದ್ರೆ, ನೀವು ಯಾವುದೋ ಒಂದು ಕ್ಯಾಂಡಿಡೇಟ್ನ ಹಾಕ್ಸ್ಬಿಟ್ಟು ನೀವು ಬರೀ ಜಸ್ಟ್ ನಾಮಿನೇಷನ್ ಮಾಡಿ ಬಂದು ಜನರಲ್ ಆಗಿ ಒಂದು ಪ್ರಚಾರ ಮಾಡಿದ್ರೆ ನೀವು ಗೆಲ್ಬೇಕು. JDS ಪಕ್ಷದ ವಕ್ತಾರರು. ಆದ್ರೆ ಇಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ಒಬ್ಬ ಸಮರ್ಥ ಅವರನ್ನ ಮನೆಯಲ್ಲೇ ಅಧಿಕಾರ ಇದೆ ಪೂರ್ತಿ, ಅಂತ ವ್ಯಕ್ತಿನ ನಿಲ್ಲಿಸ್ಬಿಟ್ಟು ನಿಮ್ಗೆ ಅನುಕಂಪದ ಅಲೆ ಒಂದು 50 to 60% ಬೇರೆ ಅಲ್ಲಿದೆ ಆಲ್ರೆಡಿ. ಅಂತ ವ್ಯಕ್ತಿನ ನಿಲ್ಲಿಸಿ ನೀವು ಕಂಪ್ಲೀಟ್ CM ಕ್ಯಾಬಿನೆಟ್ ಎಲ್ಲ ಹೋಗಿ ಕುತ್ಕೊಂಡು ನೀವು ಇದನ್ನ ಗೆಲ್ತಾ ಇದ್ದೀರಾ ಆದ್ರೆ ಎಷ್ಟು ವೀಕ್ನೆಸ್ ತೋರಿಸ್ತಾ ಇದೆ ಈ ವಿಚಾರದಲ್ಲಿ. ಎರಡು ಅಂಶಗಳಿದೆ. ಕರೆಕ್ಟ್ ರಿಷಿಕ್ ವಿಹಾನ್ ಅವರೇ, ನೀವು ಎರಡು ಅಂಶಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಏನು, ಒಂದು ತಮಿಳುನಾಡಿನ TVK ಸಂಸ್ಥಾಪಕ ನಟ ವಿಜಯ್ ದಳಪತಿ ಅವರ ಒಂದು ಔದಾರ್ಯತೆ ಮತ್ತು ಮುತ್ಸದ್ದಿತನ, ಆ ನಾಯಕತ್ವದ ಗುಣಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಹೇಗೆ ನೋಡಿ, ಅಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟು ಅವರು ಹೆಂಗೆ ಗೆಲ್ಲಿಸ್ಕೊಂಡು ಬಂದರು ಅಂತ ಅದನ್ನು ಹೇಳ್ತಾ ಇದ್ದದ್ದು ಮಧ್ಯಕ್ಕೆ ನಾನು ಹೇಳಿದೆ. JDS ಪಕ್ಷದ ವಕ್ತಾರರಿ ಮಾತನ್ನು ಹೇಳ್ತಾ ಇದ್ದಾರೆ ಅಂತ. JDS ಈ ಇದಕ್ಕೆ ಹೆಂಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ? ನಿಮ್ಮ ಪಾತ್ರ ಹೇಳಿ. ನಿಮ್ಮ ಪಾತ್ರ ಆ ಥರ ಪ್ರಯತ್ನಗಳಾಗಿದ್ದಾವ? ಸೋಲು ಗೆಲುವು ಬೇರೆ, ಅದನ್ನ ಹೇಳಿ. ಅಂದ್ರೆ ನೀವು ಯಾವ ಅರ್ಥದಲ್ಲಿ ಕೇಳ್ತಾ ಇದ್ರ? ಅಲ್ಲ, ಈಗ ಟಿಕೆಟ್ ಕೊಡೋ ವಿಚಾರದಲ್ಲಿ ಈಗ ನೀವು ಟಿಕೆಟ್ ಕೊಡ ಹಿಂಗೆ ಹೇಳ್ತಾ ಇದ್ದಾರೆ. ಅವರ ಬೇಗದೇನಿಲ್ಲ ಮೇಡಮ್, ನಾನು ಹೊರಗೆ ಕೇಳ್ತಾ ಇದ್ದೀನಿ. ಅಲ್ಲ, ನಮ್ಗೇನಿಲ್ಲ ನೋಡಿ. ಅಲ್ಲ, ನೀವು ಹೇಳಿ, ನಾನೇನ್ ಹೇಳ್ತಾ ಇದ್ದೀನಿ, ಈ ಔದಾರ್ಯವನ್ನ ನಿಮ್ಮ ಪಕ್ಷದಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗಿದೆ? 100% ಅದನ್ನ ಮುಗೀತು. 100% ನೋಡಿ, ಈಗ ಕಾಂಗ್ರೆಸ್ ಅವರು ಉದಾಹರಣೆಗಳನ್ನ ಹೇಳಿ ಕೇಳಿಸ್ಕೊಳ್ಳಿ. ನೋಡಿ, ಕಾಂಗ್ರೆಸ್ ಅವರು ಪ್ರತಿ ಬಾರಿ ಹೇಳ್ತಿರ್ತಾರೆ ಕುಟುಂಬ ರಾಜಕಾರಣ ಅಂತ ಹೇಳಕ್ ಬರ್ತಿರ್ತಾರೆ. ನಾವು ಹೇಳೋವಂಥದ್ದು 224 ಕ್ಷೇತ್ರ. 224 ಕ್ಷೇತ್ರದಲ್ಲೂ ನಾವು ಒಂದೇ ಕುಟುಂಬದವ್ರು ನಿಲ್ಸಕ್ಕಾಗತ್ತಾ?
ನಿಮಗೆ ಅಷ್ಟು ದೊಡ್ಡ ಪಕ್ಷನ ನಮ್ದು? ಹೇಳ್ತಿರೋದು ಅಷ್ಟು members ಇಲ್ಲ ಅಂತ family ನಲ್ಲಿ. ಆಯ್ತು, ಅದನ್ನೇ ಅರ್ಥ ಮಾಡ್ಕೊಳ್ಳಿ. ZP TP ಮತ್ತೊಂದು ಏನಿದೆಯೋ ಅಷ್ಟಕ್ಕೂ ನಾವೆಲ್ಲ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಕುಟುಂಬ ನಮ್ಮ ಪಕ್ಷದಲ್ಲೇ ನಿಲ್ಸಕ್ಕಾಗುತ್ತೆ. ಫೈನ್, ದಟ್ ಇಸ್ ನೆವರ್ ಎಂಡಿಂಗ್ ಡಿಬೇಟ್ ಅಂತ ಅನ್ಸುತ್ತೆ. ಈಗ ಬಂದಿರುವಂತಹ ಮಾಹಿತಿಯನ್ನ ಗಮನ ಹಾಕೋಣ. ದಾವಣಗೆರೆ ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ ತನ್ನ ಮತದಾರರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಸಫಲವಾಗಿದೆ. ಬಿಜೆಪಿಯ ಶ್ರೀನಿವಾಸ್ಗೆ ಲಿಂಗಾಯತರ ವೋಟ್ಸ್ ಸಿಗಲಿಲ್ವಾ? ನೋಡಿ ಎಂತ ಸ್ಥಿತಿಗೆ ಬಂದಿದೀವಿ ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ಒಗ್ಗಿಕೊಂಡ್ ಬಿಟ್ಟಿದೀವಿ. ಅಲ್ಲಿ ಮತದಾರರು ವೋಟ್ ಮಾಡ್ಲಿಲ್ವಾ ಅಂತ ಕೇಳ್ಬೇಕು.